ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ನಚ್ಚಿ ಬೇಜಾರಲ್ಲಿದ್ದಾನೆ ಅಂತ ಸತ್ಯಣ್ಣ ಮತ್ತೆ ಭೂಮಿ ಇಬ್ರು ಜೋಕರ್ ಮತ್ತೆ ಚಾರ್ಲಿ ಚಾಪ್ಲಿನ್ ವೇಷ ಹಾಕೊಂಡ್ ಬಂದು ಅವನನ್ನ ನಗ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಮನೆಯವರೆಲ್ಲರೂ ಸೇರಿ ಅವ್ರ ಜೊತೆನೆ ಡ್ಯಾನ್ಸ್ ಮಾಡ್ಕೊಂಡು ಕೊನೆಗೂ ನಚಿಕೇತ್ನ ನಗಿಸ್ತಾರೆ. ಇದರಿಂದ ಅಜಿತ್ಗೆ ತುಂಬಾ ಖುಷಿ ಆಗತ್ತೆ. ಅದಕ್ಕೆ ಭೂಮಿಗೋಸ್ಕರ ಅಂತ ಥ್ಯಾಂಕ್ ಯು ಅಂತ ಬರೀತಾ ಇರ್ತಾನೆ. ಅಷ್ಟ್ರಲ್ಲಿ ಸತ್ಯಣ್ಣ ಬಂದು ಏನಿದು ಅಜಿತ ಅಂತ ಹೇಳಿ ಅದನ್ನ ಎತ್ಕೊಂಡ್ ನೋಡಿದಾಗ ಥ್ಯಾಂಕ್ ಯು ಡಿಯರ್ ಭೂಮಿ ಅಂತ ಅದ್ರಲ್ಲಿ ಅಜಿತ್ ಬರ್ದಿರ್ತಾನೆ. ಹೌದು ಸತ್ಯಣ್ಣ, ನಚ್ಚಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದ. ಲಿಟ್ರಲಿ ಅವನನ್ನ ಆ ಫೀಲಿಂಗ್ ಇಂದ ಹೊರಗಡೆ ಕರ್ಕೊಂಡ್ ಬಂದು ನಗ್ಸೋದ್ರಲ್ಲಿ ಭೂಮಿ ಪಾಲು ಜಾಸ್ತಿ ಇದೆ. ಅದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಈ ರೀತಿ ಮಾಡ್ದೆ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡೋಣ ಅಂತ ಅನ್ನಿಸ್ತು. ಅವಳಿಗೂ ಖುಷಿ ಆಗತ್ತಲ್ವಾ, ಅದಕ್ಕೋಸ್ಕರ ಇದನ್ನ ಮಾಡ್ದೆ ಅಂತ ಅಜಿತ್ ಹೇಳ್ಬೇಕಾದ್ರೆ ಅಲ್ಲಿಗೆ ಒಂದ್ ಮಾತು ನನ್ಗೆ ಅರ್ಥ ಆಯ್ತು. ನೀನ್ ಇನ್ನು ಭೂಮಿನ ಹೊರಗಿನವಳ ತರಾನೇ ಕಾಣ್ತಿದ್ಯಾ ಅಂತ ಅನ್ನಿಸ್ತಿದೆ, ಸತ್ಯ ತಾನೇ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಅಲ್ಲ ಇದ್ರಲ್ಲಿ ಹೊರಗಿನವ್ ತರ ನೋಡೋದು ಏನಿದೆ ಹೇಳಿ ಅಂತ ಅಜಿತ್ ಕೇಳ್ಬೇಕಾದ್ರೆ ಅಲ್ಲಪ್ಪ, ವಿಶ್ವಕ್ಕೆ ಹೆಸರು ಮಾಡಿರೋ ಚಾರ್ಲಿ ಚಾಂಪಿನ್ ಅವನ ವೇಷನ ನಾನು ಧರಿಸ್ಕೊಂಡೆ, ಹಾಗೆ ನೃತ್ಯನೂ ಮಾಡ್ದೆ. ಅಷ್ಟೇ ಅಲ್ಲ, ಹಾಗೆ ಮನೆಯವ್ರೆಲ್ರನ್ನು ಒಟ್ಟಾಕಿ ಡಿಪ್ರೆಷನ್ ಅಲ್ಲಿ ಇದ್ನಲ್ಲ ನಚ್ಚಿ ಅವನನ್ನ ನಗ್ಸೋ ಪ್ರಯತ್ನ ಮಾಡಿದ್ವಿ. ನಮ್ಗೆಲ್ಲ ಯಾಕಪ್ಪ ಥ್ಯಾಂಕ್ಸ್ ಹೇಳ್ತೀಯ ನೀನು? ಯಾಕಂದ್ರೆ ಇದೆಲ್ಲ ನಮ್ ಕರ್ತವ್ಯ ತಾನೇ. ಭೂಮಿ ಎಷ್ಟೇ ಆದ್ರೂ ಒಪ್ಪಂದದ ಮೇಲೆ ನೀನ್ ಜೀವನದಲ್ಲಿ ಕಾಲಿಟ್ಲು, ಅವಳಿಗೆ ಅನಿವಾರ್ಯವಾಗಿ ಥ್ಯಾಂಕ್ಸ್ ಹೇಳಲೇಬೇಕು ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಸತ್ಯಣ್ಣ ಪ್ಲೀಸ್ ಭೂಮಿನ ಹೊರಗಿನವಳು ಅಂತ ಮತ್ತೆ ಮತ್ತೆ ಹೇಳ್ಬೇಡಿ, ಅವಳು ನನ್ ಹೆಂಡ್ತಿ ಅಂತ ಅಜಿತ್ ಹೇಳ್ತಿದ್ದಂಗೆ ಹೆಂಡ್ತಿ ಅಜಿತ ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಅವಳು ನಿನ್ಗೆ ಅಧಿಕೃತ ಹೆಂಡತಿ ಮಾತ್ರ ಅಲ್ಲ, ಕಾಗದ ಅಗ್ರಿಮೆಂಟ್ ಮೇಲೆ ನಿನ್ಗೆ ಹೆಂಡತಿ ಆಗಿರೋಳು ಅಷ್ಟೇ. ಅವಳ ಬಗ್ಗೆ ನೀನು ಹೀಗೆಲ್ಲ ಹೇಳ್ತಿದ್ಯಾ ಅಂತಂದ್ರೆ ಆಶ್ಚರ್ಯ ಆಗ್ತಿದೆ. ನೋಡು ಅಜಿತ, ಒಪ್ಪಂದದ ಮೇರೆಗೆ ಅವಳು ಈ ಮನೆಗೆ ಬಂದಿದ್ಲು, ಹಾಗೆ ಅವಳು ಹೋಗ್ಲೇಬೇಕು. ಅದನ್ನ ನೀನು ಮೊದ್ಲು ಅರ್ಥ ಮಾಡ್ಕೊ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಒಪ್ಪಂದದ ಗಡುವು ಮುಗಿದ್ಮೇಲೂ ನಾನು ಭೂಮಿನ ಈ ಮನೆಯಿಂದ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ ಓಹೋ, ಹಾಗಾದ್ರೆ ಅವಳನ್ನ ಹೇಗ್ ತಡಿತೀಯಾ ಅಂತ ಸತ್ಯಣ್ಣ ಕೇಳ್ತಾರೆ. ಗಂಡ ಅನ್ನೋ ಹಕ್ಕಿನಿಂದ ತಡಿತೀನಿ ಅಂತ ಅಜಿತ್ ಹೇಳ್ಬೇಕಾದ್ರೆ ಹೆಸರಿಗೆ ಮಾತ್ರ ನೀನು ಗಂಡ, ಸಂಬಂಧ ಬೆಳಿಬೇಕು ಅಂದ್ರೆ ಅಲ್ಲಿ ಪ್ರೀತಿ ಇರ್ಬೇಕು. ನೀನು ಅವಳನ್ನ ಪ್ರೀತಿ ಮಾಡ್ತಿಲ್ಲ, ಹಾಗಾಗಿ ಅವಳ ಮೇಲೆ ಹಕ್ಕು ಚಲಾಯಿಸೋ ಹಕ್ಕು ನಿನಗಿಲ್ಲ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ನಾನು ನಿಜವಾಗ್ಲೂ ಭೂಮಿನ ಪ್ರೀತಿಸ್ತಾ ಇದೀನಿ ಸತ್ಯಣ್ಣ ಅಂತ ಅಜಿತ್ ಸತ್ಯನ ಹೇಳ್ಬಿಡ್ತಾನೆ. ಅದನ್ನ ಕೇಳಿ ಸತ್ಯಣ್ಣಂಗೆ ತುಂಬಾ ಖುಷಿ ಆಗತ್ತೆ. ನೋಡೋ ಅಜಿತ, ಭೂಮಿನ ಯಾವತ್ತೋ ನೀನು ಪ್ರೀತಿ ಮಾಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು ಕಣೋ, ಹಾಗಾಗಿ ಉದ್ವೇಗದಿಂದ ನಿನ್ ಬಾಯಲ್ಲೇ ಬರ್ಲಿ ಅಂತ ನಾನು ಈ ರೀತಿ ಮಾಡ್ದೆ, ತಪ್ಪಾಗಿದ್ರೆ ಕ್ಷಮ್ಸು ಅಂತ ಸತ್ಯಣ್ಣ ಹೇಳ್ತಾರೆ. ಅಜಿತ್ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹಾಗೆ ಕುತ್ಕೊಂತಾನೆ. ಈ ಕಡೆ ದೇವಯಾನಿ ಯಾರತ್ರನೋ ಫೋನ್ ಅಲ್ಲಿ ಮಾತಾಡ್ತಿರ್ತಾಳೆ. ನಾನು ಅಶ್ವಿನಿನ ಏನೋ ಅನ್ಕೊಂಡಿದ್ದೆ, ಆದ್ರೆ ಖತರ್ನಾಕ್ ಇದ್ದಾಳ ಅವಳು. ಅಲ್ಲ, ನಚ್ಚಿ ಜೊತೆ ನೀವೇ ನಿಂತು ಮದ್ವೆ ಮಾಡಿಸ್ಬೇಕು ಅಂತ ಹೇಳ್ತಾಳೆ. ನಮ್ ನಚ್ಚಿಗೆ ಆಲ್ರೆಡಿ ಗರ್ಲ್ ಫ್ರೆಂಡ್ ಇದ್ದಾಳಲ್ಲ, ಇನ್ನು ಈ ಅಶ್ವಿನಿ ಮತ್ತೆ ನಚ್ಚಿ ಮದ್ವೆ ಅಸಾಧ್ಯ ಅಂತ ನಾನು ರಿಲ್ಯಾಕ್ಸ್ಡ್ ಆಗಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಆ ನಚ್ಚಿ ಮತ್ತೆ ಅವನ್ ಗರ್ಲ್ ಫ್ರೆಂಡ್ಗೆ ಬ್ರೇಕಪ್ಪೇ ಆಗೋಗಿದೆ. ಈಗ ಅಶ್ವಿನಿ ಎಲ್ಲಿ ನಚ್ಚಿನ ಮದ್ವೆ ಮಾಡ್ಕೊಂಡು ನಮ್ಮ ಮನೆಗೆ ಎಂಟ್ರಿ ಕೊಡ್ತಾಳೋ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ ಅಂತ ದೇವಯಾನಿ ಮಾತಾಡ್ಬೇಕಾದ್ರೆ ಟೆನ್ಷನ್ ಯಾಕತ್ತೆ ಅಂತ ಹೇಳ್ಕೊಂಡು ಅಪ್ಪು ಅಲ್ಲಿಗ್ ಬರ್ತಾಳೆ. ಅಪ್ಪುನ ನೋಡಿ ದೇವಯಾನಿಗೆ ಗಾಬರಿ ಆಗತ್ತೆ. ಅಪ್ಪು ಬಾ ಬಾ, ಅಂಜು ಅಪ್ಪು ಬಂದಿದ್ದಾಳೆ, ನಾನು ಆಮೇಲೆ ನಿನ್ಗೆ ಕಾಲ್ ಮಾಡ್ತೀನಿ, ಓಕೆ ಬಾಯ್ ಅಂತ ಹೇಳಿ ದೇವಯಾನಿ ಕಾಲ್ ನ ಕಟ್ ಮಾಡಿ ಅಪ್ಪು ಏನೋ ಹೇಳ್ತಿದ್ದೆ ಅಂತ ದೇವಯಾನಿ ಹೇಳ್ದಾಗ ಅದೇ ಅತ್ತೆ, ಅದೇನು ಟೆನ್ಷನ್ ಅಂತ ಹೇಳ್ತಿದ್ರಲ್ಲ, ಯಾವ ವಿಷಯಕ್ಕೆ ಅಂತ ಅಪ್ಪು ಕೇಳ್ಬೇಕಾದ್ರೆ ಬೇರೆ ಏನಿರತ್ತಮ್ಮ, ಅಂಜು ಒಬ್ಳೆ ಅಲ್ಲಿ ದೂರ ದೇಶದಲ್ಲಿ ಇದ್ದಾಳೆ, ಮಗಳನ್ನ ಒಬ್ಳೆ ಈ ರೀತಿ ಬಿಟ್ಟಿರೋದು, ಮಗಳನ್ನ ಒಂಟಿಯಾಗ್ಬಿಟ್ಟು ನನ್ಗೆ ಟೆನ್ಷನ್ ಜಾಸ್ತಿ ಅಲ್ವೇನಮ್ಮ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಈ ಭೂಮಿ ಬೇರೆ ಅತ್ತೆ ಈ ಮನೆಗೆ ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾಳೆ, ಅವಳಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಮ್ಮ ಅಜಿತ್ ಮತ್ತೆ ಅಂಜು ಮದ್ವೆ ಆಗಿ ಸಿಹಿ ಸುದ್ದಿ ಕೊಡ್ತಿದ್ರು. ಏನ್ ಮಾಡಕ್ಕಾಗತ್ತೆ, ಅಜಿತ್ ಹೆಂಡ್ತಿ ಆ ಭೂಮಿನೇ ಅಂತ ಅವನ್ ಹಣೆ ಬರದಲ್ಲಿ ಇತ್ತು ಅನ್ಸತ್ತೆ. ಎಲ್ಲ ಸಹಿಸ್ಕೋಬೇಕು ನಾವು, ನಮ್ ಕರ್ಮ. ಸರಿ ಅತ್ತೆ, ಅಂಜುನ ಕೇಳ್ದೆ ಅಂತ ಹೇಳಿ ನನಗೆ ಲೇಟ್ ಆಗ್ತಿದೆ, ನಮ್ ಮನೆಗ್ ಹೊರಡ್ಬೇಕು ಅಂತ ಅಪ್ಪು ಹೇಳ್ಬೇಕಾದ್ರೆ ಅದೇನು ಇಷ್ಟ ಬೇಗ ಹೊರಡ್ತಿದ್ಯಾ, 1-2 ದಿವಸ ಇದ್ದು ಹೋಗುತ್ತಾನೆ ಅಂತ ದೇವಯಾನಿ ಹೇಳ್ದಾಗ ಏನ್ ಮಾಡೋದು ಅತ್ತೆ, ನನಗೂ ಇಲ್ಲಿರೋಕ್ ಇಷ್ಟ, ಆದ್ರೆ ನಮ್ಮಮ್ಮ ಬಿಡ್ಬೇಕಲ್ವಾ, ಸಾಲದಕ್ಕೆ ನಚ್ಚಿ ಡಿಪ್ರೆಷನ್ ಇಂದ ಹೊರಗಡೆ ಬರೋದಿಕ್ಕೆ ಭೂಮಿನೇ ಕಾರಣನೇ ಅಂತ ಎಲ್ರು ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡ್ ಮೆರೆಸ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ನನ್ಗೆ ಮೈಯೆಲ್ಲ ಉರಿಯುತ್ತೆ. ಫೈನಲಿ ಡಿಪ್ರೆಷನ್ ಇಂದ ಅವನು ಹೊರಗಡೆ ಬಂದಿದ್ದಾನೆ, ಅಷ್ಟೇ ಸಾಕು ನನಗೆ. ಸರಿ ಅತ್ತೆ, ನಾ ಹೊರಡ್ತೀನಿ ಅಂತ ಹೇಳಿ ಅಪ್ಪು ಹೇಳ್ದಾಗ ಸರಿ ಹುಷಾರಾಗಿ ಹೋಗ್ಬಾ ಅಂತ ದೇವಯಾನಿ
ಅಪ್ಪುನ ಅಲ್ಲಿಂದ ಕಳಿಸ್ತಾಳೆ. ಹೇಗಾದ್ರೂ ಮಾಡಿ ಇವಳನ್ನ ನಾನು ಓಡಿಸ್ಬೇಕಲ್ಲ. ಯಾವ್ದೇ ಕಾರಣಕ್ಕೂ ಅಶ್ವಿನಿ ನಚ್ಚಿ ಹೆಂಡತಿ ಆಗ್ಲೇಬಾರ್ದು. ಅಲ್ಲ, ನಾನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದೀನಿ? ಅಶ್ವಿನಿ ದೊಡ್ಡ ಫ್ರಾಡ್ ಅಂತ ನಂಬಿರೋನು ನಚ್ಚಿ. ಹೀಗಿರುವಾಗ ಅವನ್ ಯಾಕೆ ಅವಳನ್ನ ಮದ್ವೆ ಆಗ್ತಾನೆ? ರಿಲ್ಯಾಕ್ಸ್ ದೇವಯಾನಿ, ರಿಲ್ಯಾಕ್ಸ್ ಅಂತ ದೇವಯಾನಿ ಅವಳಿಗೆ ಅವಳೆ ಸಮಾಧಾನ ಮಾಡ್ಕೊತಿರ್ತಾಳೆ. ಈ ಕಡೆ ನೋಡೋ ಅಜಿತಾ, ನೀನು ಭೂಮಿನ ಲವ್ ಮಾಡ್ತಿದ್ಯಾ ಅಂತ ನನ್ಗೆ ಯಾವಾಗ್ಲೂ ಅನಿಸ್ತಿತ್ತು ಕಣೋ. ನಾನು ನಿನ್ಗೆ ಪದೇ ಪದೇ ಅದನ್ನೇ ಹೇಳ್ತಿದ್ದೆ. ಆದ್ರೆ ನೀನು ಸತ್ಯಣ್ಣ ಪ್ರೀತಿ ಗೀತಿ ಅಂತೆಲ್ಲ ಹೇಳ್ಬೇಡಿ, ಅದು ಅವಳ ಮೇಲಿರೋ ಕಾಳಜಿ ಗೌರವ ಅಂತ ನನ್ ಬಾಯಿನ ಮುಚ್ಚಿಸ್ತಿದ್ದೆ. ನಾನು ಅದನ್ನ ಒಪ್ಕೊಂಡು ಸುಮ್ನಾದೆ. ಆದ್ರೆ ಇದ್ರಲ್ಲಿ ಸೂಕ್ಷ್ಮವಾದ ವಿಚಾರ ಏನು ಅಂತಂದ್ರೆ, ನೀನು ನನ್ನ ಅಜಿತ ದಿನ ಇಡೀ ಸಾಹಿತ್ಯನ ಮನ್ಸಲ್ಲಿ ತುಂಬಿಕೊಂಡು ಭೂಮಿ ಕಡ ಯಾವಾಗ ನೋಡ್ದ ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಅಜಿತ್ ಯೋಚನೆ ಮಾಡ್ತಿರ್ತಾನೆ. ಇದು ನನ್ಗೆ ಯಕ್ಷ ಪ್ರಶ್ನೆ ಆಯ್ತು. ಈಗ ನಾನು ಉದ್ವೇಗದಲ್ಲಿ ಬಾಯ್ ತಪ್ಪಿ ಹೇಳ್ಬಿಟ್ಟೆ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ. ಭೂಮಿ ಕೇವಲ ಒಪ್ಪಂದದ ಮದ್ವೆ ಆಗಿರೋ ಹುಡುಗಿ ಮಾತ್ರ ಅಲ್ಲ, ನಿನಗೆ ನಿಜವಾದ ಹೆಂಡತಿ ಆಗಿರ್ಲಿ ಅಂತ ಅದು ನಿನ್ ಬಾಯಿಂದನೇ ಹೊರಗಡೆ ಬಂತು. ಹಾಗಾಗಿ ನಾನು ಇಷ್ಟೆಲ್ಲ ನಟಿಸ್ಬೇಕಾಗಿತ್ತು. ಅಲ್ಲಪ್ಪ, ಯಾವಾಗ್ಲೂ 3 ಹೊತ್ತು ಅವಳ ಜೊತೆ ಕೋಳಿ ಜಗಳ ಮಾಡ್ತೀಯಲ್ಲ, ಈ ಪ್ರೀತಿ ಅನ್ನೋ ವಿಷಯ ನಿನ್ನ ಹೃದಯದಲ್ಲಿ ಯಾವಾಗ ಹೋಗ್ತು? ಯಾವಾಗ ನಿನ್ಗೆ ಅರಿವಾಯ್ತು ಇವಳನ್ನ ಪ್ರೀತಿ ಮಾಡ್ಬೇಕು ಅಂತ? ಅದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀಯಾ ಅಂತ ಸತ್ಯಣ್ಣ ಕೇಳ್ಬೇಕಾದ್ರೆ, ಸತ್ಯಣ್ಣ ದೀಪಾವಳಿ ದಿನ ಅಜ್ಜಿ ಭೂಮಿನೇ ಈ ಮನೆ ಸೊಸೆ ಅಂತ ಭೂಮಿಗೆ ಸೊಸೆ ಪಟ್ಟ ಕೊಟ್ರು. ಆದ್ರೆ ಈ ಜನ್ಮದಲ್ಲಿ ಸಾಹಿತ್ಯ ಜಾಗನ ಭೂಮಿ ತಗೋತಾಳೆ ಅಂತ ನನ್ಗನ್ಸಿರ್ಲಿಲ್ಲ. ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೆ ಭೂಮಿ ಸಾಹಿತ್ಯ ಜಾಗನ ತಗೊಳಕ್ ಆಗೋದಿಲ್ಲ ಅಂತ. ಆದ್ರೆ ಯಾವಾಗ ನಚ್ಚಿ ಜೊತೆ ಭೂಮಿ ಫಾರಿನ್ ಹೋಗ್ಬೇಕು ಅಂತ ಮನೆಯವ್ರ ಮುಂದೆ ಮಾತ್ ತಗೋತಾಳೆ, ಅವತ್ತಿನ ದಿವ್ಸ ಭೂಮಿ ಇಲ್ದೆ 1 ದಿನ ಇರೋದಕ್ಕೂ ನನ್ ಕೈಲಿ ಆಗೋದಿಲ್ಲ ಅನ್ನೋ ಫೀಲಿಂಗ್ ಬಂದ್ಬಿಡ್ತು. ಒಂದೊಂದು ಸಿಚುವೇಶನ್ ಭೂಮಿನ ತುಂಬಾ ಹತ್ರ ಮಾಡ್ತು ಸತ್ಯಣ್ಣ. ನನಗ್ ಗೊತ್ತಿಲ್ದೇನೆ ನಾನು ಭೂಮಿನ ನನ್ನವಳು ಅಂತ ಅನ್ಕೊಳ್ಳೋದಿಕ್ಕೆ ಶುರು ಮಾಡ್ದೆ. ಆದ್ರೆ ನನ್ ಪ್ರೀತಿನ ಭೂಮಿ ಹತ್ರ ಹೇಳ್ಕೊಂಡ್ರೆ ಅವಳು ನನ್ ಮೇಲೆ ಏನ್ ಅನ್ಕೋತಾಳೋ ಅನ್ನೋ ಚಿಕ್ಕ ಭಯ ಇತ್ತು ಸತ್ಯಣ್ಣ. ಪಾಪ ಅಮ್ಮನ್ನ ಬಿಡಿಸ್ಕೊಬೇಕು ಅಂತ ಹೇಳಿ ನನ್ನನ್ನ ಕಾಂಟ್ಯಾಕ್ಟ್ ಮದ್ವೆ ಆದ್ಲು. ಈಗ ನೀನ್ ನನ್ ಜೊತೆನೆ ಇದ್ಬಿಡು ಅಂದ್ರೆ ನನ್ ಬಗ್ಗೆ ಏನ್ ಅನ್ಕೋಬಹುದು ಸತ್ಯಣ್ಣ? ಆದ್ರೆ ಒಂದಂತೂ ಸತ್ಯ ಸತ್ಯಣ್ಣ, ಈ ಜನ್ಮಕ್ಕೆ ಅಂತರಾಳನು ಭೂಮಿನೇ, ಅಂತರಂಗನು ಭೂಮಿನೇ ಅಂತ ಅಜಿತ್ ಹೇಳ್ತಾನೆ. ಈಗ ನೀನ್ ಹೇಳ್ತಿರೋ ಮಾತನ್ನ ಕೇಳಿದ್ರೆ ಸ್ವರ್ಗನೇ ದರೆಗಿಳಿತು ಅನ್ನೋ ರೀತಿ ನನ್ಗೆ ಸಂತೋಷ ಆಗ್ತಿದೆ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಆಗ ಅಜಿತ್ ಹೋಗಿ ಭೂಮಿಗೆ ಅಂತ ಕೊಟ್ಟಿರೋ ಲವ್ ಲೆಟರ್ನ ಸೂಟ್ ಕೇಸಿಂದ ಎತ್ಕೊಂಡ್ ಬರ್ತಾನೆ. ಭೂಮಿಗೆ ನನ್ ಪ್ರೀತಿ ಹೇಳಿದ್ರೆ ಅವಳೆಲ್ಲಿ ಡೈರೆಕ್ಟ್ ಆಗಿ ನನ್ನನ್ನ ರಿಜೆಕ್ಟ್ ಮಾಡ್ಬಿಡ್ತಾಳೋ ಅನ್ನೋ ಭಯಕ್ಕೆ ನನ್ ಮನ್ಸಿನ ಮಾತುಗಳನ್ನ ಇದ್ರಲ್ಲಿ ಬರ್ದು ನಚ್ಚಿ ಜೊತೆ ಫಾರಿನ್ ಹೋಗ್ಬೇಕಾದ್ರೆ ಫ್ಲೈಟ್ ಅಲ್ಲಿ ಕುತ್ಕೊಂಡು ಈ ಲೆಟರ್ನ ಓದು ಅಂತ ಹೇಳಿದ್ದೆ ಅಂತ ಅಜಿತ್ ಹೇಳ್ಬೇಕಾದ್ರೆ ಸತ್ಯಣ್ಣ ಅಜಿತ್ನ ತಬ್ಕೊಳ್ತಾನೆ. ಖುಷಿಗೆ ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು. ಆದ್ರೆ ಅದ್ರ ಮಧ್ಯೆ ಬೇಜಾರಾಗ್ತಿದೆ. ದಯವಿಟ್ಟು ನೀನ್ ನನ್ನನ್ನ ಕ್ಷಮಿಸ್ಬೇಕು. ಜಗನ್ನಾಥ ಆಸ್ಪತ್ರೆ ಅಲ್ಲಪ್ಪ, ಅವ್ನ್ ಹೇಳಿದ ಮಾತ್ನ ನೀನ್ ಇಷ್ಟೊಂದು ನಿಷ್ಠೆಯಾಗಿ ಪಾಲಿಸಿದ್ಯಲ್ಲಪ್ಪ, ನೀನ್ ಏನ್ ಹೇಳ್ಬೇಕು ನಾನು ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ನನ್ಗೆ ಅವಾಗ್ಲೇ ಗೊತ್ತಾಯ್ತು ನೀವು ನನಗೆ ಇದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಿದೀರಾ ಅಂತ. ನಿಮ್ಗೆ ಜಗನ್ನಾಥ್ ಅನ್ನೋ ಫ್ರೆಂಡೇ ಇಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ ಸತ್ಯಣ್ಣ ನಗ್ತಿರ್ತಾರೆ. ಎಷ್ಟೇ ಆದ್ರೂ ಪೊಲೀಸ್ ಅನ್ವೇನಪ್ಪ ನೀನು, ಇಡೀ ಜಗತ್ತನ್ನೇ ತಿಳ್ಕೊತಿಯಂತೆ. ಇನ್ನು ಈ ಪ್ರೀತಿ ಪ್ರೇಮ ಇದನ್ನು ತಿಳ್ಕೊಂಡಿದ್ಯಾ ಅಂದ್ರೆ ಇದು ಬಾರಿ ದೊಡ್ಡ ವಿಷಯ. ಅದೆಲ್ಲ ಬಿಡು, ಒಂದು ಮುಖ್ಯವಾದ ಘಟ್ಟ ಇದೆಯಲ್ಲ ಅದಕ್ ಬರೋಣ. ನಿನ್ನ ಪ್ರೀತಿಯ ಭೂಮಿ ಮತ್ತೆ ಆ ಹುಡುಗ ನಚ್ಚಿ ಇಬ್ರು USA ಗೆ ಹೋಗೋದು ರದ್ದಾಯ್ತಲ್ಲ, ಅಂದ್ರೆ ಕ್ಯಾನ್ಸಲ್ ಆಯ್ತಲ್ಲ. ಮುಂದೆ ಏನ್ ಮಾಡ್ತಿ ಅದ್ರ ಬಗ್ಗೆ ಯೋಚನೆ ಮಾಡು ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಅದು ನಂಗೆ ಅರ್ಥ ಆಗ್ತಾ ಇಲ್ಲ ಸತ್ಯಣ್ಣ ಅಂತ ಅಜಿತ್ ಯೋಚನೆ ಮಾಡ್ತಿರ್ತಾನೆ. ಆಗ ಸತ್ಯಣ್ಣ ಅಜಿತ್ ಕೈಯಲ್ಲಿರೋ ಆ ಲವ್ ಲೆಟರ್ನ ಇಸ್ಕೊಂಡು, ಇಷ್ಟು ದೂರ ಬಂದಿದ್ಯಾ ಅಂದ್ಮೇಲೆ ಇನ್ನೊಂದ್ ಚೂರು ಮುಂದೆ ಹೋಗೋದಿಕ್ಕೆ ಕಷ್ಟ ಆಗೋದಿಲ್ಲ. ಅಷ್ಟಕ್ಕೂ ಇದ್ರಲ್ಲಿ ಏನ್ ಬರ್ದಿದ್ಯಾ ಅಂತ ನಾನಂತೂ ಕೇಳೋದಿಲ್ಲ. ಆದ್ರೆ ಅದನ್ನ ಹೇಗ್ ಹೇಳ್ಬೇಕು ಅಂತ ನಿನ್ ಮನ್ಸನ್ನ ಕೇಳು, ಅದೇ ನಿನ್ಗೆ ಮಾರ್ಗದರ್ಶನ ಮಾಡುತ್ತೆ. ಅಷ್ಟೇ ಅಲ್ಲ, ಪ್ರೀತಿಯ ಬೆಳಕಲ್ಲಿ ಪ್ರೀತಿನೇ ಹುಡ್ಕೊಳುತ್ತೆ. ಆದ್ರೆ ವಿಳಂಬ ಮಾಡ್ಕೊಡ್ದು. ಆದಷ್ಟು ಬೇಗ ನಿನ್ ಮನ್ಸಿನ ಮಾತನ್ನ ಹೊರಗಡೆ ಹಾಕ್ಬೇಕು. ಅದು ನಿನ್ಗೆ ಒಳ್ಳೇದಾಗತ್ತೆ. ನಿನ್ನ ಬೆನ್ನೆಲುಬಾಗಿ ನಾನ್ ನಿನ್ ಜೊತೆಗಿರ್ತೀನಿ. ಆಲ್ ದ ಬೆಸ್ಟ್ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಭೂಮಿ ಸತ್ಯಣ್ಣ ಅಂತ ಹೇಳ್ಕೊಂಡು ರೂಮ್ಗೆ ಬರ್ತಾಳೆ. ಆಗ ಅಜಿತ್ ತಾನ್ ಬರ್ದಿರೋ ಲೆಟರ್ ಮತ್ತೆ ಥ್ಯಾಂಕ್ ಯು ಅಂತ ಬರ್ದಿದ್ದನ್ನೆಲ್ಲ ಎತ್ತಿ ಮುಚ್ಚಿಡ್ತಿರ್ತಾನೆ. ಎಂತಕ್ ಸತ್ಯಣ್ಣ ನೀವು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಿದ್ದು ಅಂತ ಭೂಮಿ ಕೇಳಿದಾಗ, ಅಜಿತ ನೀನನ್ನ ಪ್ರಪೋಸ್ ಮಾಡೋದಿಕ್ಕೆ ಅಂತ ಸತ್ಯಣ್ಣ ಹೇಳ್ದಾಗ ಅದನ್ನ ಕೇಳಿ ಭೂಮಿಗೆ ಶಾಕ್ ಆಗತ್ತೆ. ಆಗ ಅಜಿತ್ ಕೂಡ ಶಾಕ್ ಇಂದ ಸತ್ಯಣ್ಣನೇ ನೋಡ್ತಿರ್ತಾನೆ. ಸತ್ಯಣ್ಣ ತಮಾಷೆ ಮಾಡೋದಕ್ಕೂ ಇತಿಮಿತಿ ಇರ್ಬೇಕು.
ಅಲ್ಲ ಸಾಹೇಬ್ರೆ, ನಮ್ಮಿಬ್ರ ಮಧ್ಯೆ ಏನು ಇಲ್ಲ ಅನ್ನೋ ಸತ್ಯ ನಂಗೂ ಗೊತ್ತಿಲ್ವಾ? ಹೋಗ್ಲಿ ಬಿಡಿ, ಅವ್ರೇನೇ ಹೇಳಿದ್ರು ನೀವ್ ಬೇಜಾರ್ ಮಾಡ್ಕೋಬೇಡಿ, ಮನ್ಸ್ಗ್ ಹಾಕೋಬೇಡಿ ಅಂತ ಭೂಮಿ ಹೇಳ್ಬೇಕಾದ್ರೆ ಸರಿ ಆಯ್ತು ಅಂತ ಅಜಿತ್ ತಲೆ ಆಡಿಸ್ತಾನೆ. ಹೌದೌದು, ಮನ್ಸ್ ಕೊಚ್ಕೋಬೇಡಪ್ಪ, ನನ್ಗೆ ಸಮಯ ಆಗ್ತಿದೆ, ನಾನಿನ್ ಬರ್ತೀನಿ. ಇಬ್ರಿಗೂ ಶುಭರಾತ್ರಿ, ಆರಾಮಿಗೆ ಮಲ್ಕೊಳ್ಳಿ. ಬರ್ಲಾ ಅಂತ ಹೇಳಿ ಸತ್ಯಣ್ಣ ಅಲ್ಲಿಂದ ಹೊರಡ್ತಾರೆ. ಸಾಹೇಬ್ರೆ ಮಲ್ಕೊಳ್ಳಿ, ನಾನು ಮಲ್ಕೋತೀನಿ, ಗುಡ್ ನೈಟ್ ಅಂತ ಹೇಳಿ ಭೂಮಿ ಹೋಗಿ ಮಲ್ಕೋತಾಳೆ. ಅಜಿತ್ ಆ ಲೆಟ್ರಿನೆಲ್ಲ ಬಚ್ಚಿಟ್ಟು ಅವನು ಹೋಗಿ ಮಲ್ಕೋತಾನೆ. ದೇವ್ರೆ, ನನ್ ಕೆರಿಯರ್ ಅಲ್ಲಿ ಅದೆಂತ ರೆಸ್ಕ್ಯೂ ಆಪರೇಷನ್ ಗಳನ್ನ ಮಾಡಿದೀನಿ, ತುಂಬಾ ಡೇಂಜರಸ್ ಕ್ರಿಮಿನಲ್ ಗಳನ್ನ ಅರೆಸ್ಟ್ ಮಾಡಿದೀನಿ, ಆದ್ರೂ ಒಂದೇ ಒಂಚೂರ ಭಯ ಇರ್ಲಿಲ್ಲ. ಆದ್ರೆ ಈ ಬಾಯಿ ಬಡ್ಕಿ ಹತ್ರ ನನ್ ಲವ್ ಬಗ್ಗೆ ಹೇಳ್ಕೊಳ್ಳೋದಕ್ ಮಾತ್ರ ಯಾಕೋ ಒಳಗಡೆ ಪುಕ ಪುಕ ಅಂತಿದೆ. ನೀನೇ ಏನಾದ್ರೂ ಮಾಡಿ ದಾರಿ ತೋರ್ಸಪ್ಪ ಅಂತ ಅಜಿತ್ ದೇವ್ರ ಹತ್ರ ಬೇಡ್ಕೊಂಡು ಹಾಗೆ ಹೋಗಿ ಮಲ್ಕೋತಾನೆ. ಈ ಕಡೆ ಅಜಿತ್ ವರ್ಕೌಟ್ ಮಾಡ್ಬೇಕಾದ್ರೆ ಭೂಮಿ ಅಲ್ಲಿಗ್ ಬರ್ತಾಳೆ. ಭೂಮಿನ ನೋಡ್ತಾ ಅಜಿತ್ ಹಾಗೆ ಮೈ ಮರ್ತಿರ್ಬೇಕಾದ್ರೆ, ಸಾಹೇಬ್ರೆ ವರ್ಕೌಟ್ ಅಂದ್ರೆ ವರ್ಕೌಟ್ ಮಾಡ್ತಾ ಇರ್ಬೇಕು, ಸುಮ್ನೆ ಈ ರೀತಿ ಹಿಡ್ಕೊಂಡು ನಿಂತ್ಕೊಳ್ಳೋದಲ್ಲ ಅಂತ ಭೂಮಿ ಹೇಳ್ತಾಳೆ. ರಾತ್ರಿ ಊಟಕ್ಕೆ ನಾವು ಬರೋದಿಲ್ಲ ಅಂತ ಅಮ್ಮನ ಹತ್ರ ಹೇಳು ಅಂತ ಅಜಿತ್ ಹೇಳ್ದಾಗ, ಯಾಕೆ ಅಂತ ಭೂಮಿ ಕೇಳ್ತಾಳೆ. ಕೆಲ್ಸ ಮುಗಿಸ್ಕೊಂಡು ಇಬ್ರು ಊಟಕ್ಕೆ ಹೋಗ್ಬರೋಣ ಅಂತ ಅಜಿತ್ ಹೇಳ್ದಾಗ, ನಾವಿಬ್ರೇನಾ ಅಂತ ಭೂಮಿ ಕೇಳ್ತಾಳೆ. ಹೌದು ಅಂತ ಅಜಿತ್ ಹೇಳ್ದಾಗ, ಅಲ್ಲ ಇವತ್ತು ಏನು ಅಂತ ವಿಶೇಷ, ಫ್ರೆಂಡ್ಶಿಪ್ ಡೇನೂ ಅಲ್ಲ ಅಂತ ಭೂಮಿ ಹೇಳ್ಬೇಕಾದ್ರೆ, ಇವಳಜ್ಜಿ ನಾನ್ ಇವಳ ಜೊತೆ ರೊಮ್ಯಾಂಟಿಕ್ ಆಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಫ್ರೆಂಡ್ಶಿಪ್ ಡೇನ ಅಂತಾಳಲ್ಲ ಇವಳು. ಇರ್ಲಿ ಗಂಡ ಹೆಂಡತಿ ಮಧ್ಯೇನು ಒಳ್ಳೆ ಫ್ರೆಂಡ್ಶಿಪ್ ಇರ್ಬೇಕು ಅಂತಾರೆ. ಭೂಮಿ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ ಅಂತ ಅಜಿತ್ ಮನ್ಸನ್ನೇ ಅನ್ಕೋತಿರ್ತಾನೆ. ಸಾಹೇಬ್ರೆ ಎಲ್ ಕಳೆದೋದ್ರಿ ಇವತ್ತು, ನನ್ನನ್ನ ಮಾತ್ರ ಯಾಕೆ ಊಟ ಕರ್ಕೊಂಡ್ ಹೋಗ್ತಾ ಇದೀರಾ, ಏನ್ ನಿಮ್ ಪ್ಲಾನು ಅಂತ ಭೂಮಿ ಕೇಳ್ದಾಗ, ಅದು ನಚ್ಚಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೋಬೇಕಾದ್ರೆ ನೀನ್ ಅದನ್ನ ತಡೆದಿಯಲ್ಲ, ಅದ್ರ ಜೊತೆ ಅವನು ಡಿಪ್ರೆಷನ್ ಅಲ್ಲಿ ಇರ್ಬೇಕಾದ್ರೆ ಅವನನ್ನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಹೆಲ್ಪ್ ಮಾಡಿದ್ದು ನೀನೆ, ಹಾಗಾಗಿ ನಿನ್ಗೆ ಟ್ರೀಟ್ ಕೊಡೋಣ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸಾಹೇಬ್ರೆ ಹೆಂಡತಿ ಅಲ್ಲ ನಾನು, ಇದನ್ನ ನಾನು ನಿಮ್ಗೆ ಸುತ್ತಿ ಬಳಸಿ ಹೇಳ್ತಾನೆ ಇರ್ಬೇಕಾ? ನೀವು ನನ್ನ ನಿಜವಾದ ಹೆಂಡತಿ ಅಂತ ಅನ್ಕೋಬಾರ್ದು, ಆದ್ರೆ ನಾನು ಈ ಮನೆಯವ್ರನ್ನೆಲ್ಲ ನನ್ನ ಸ್ವಂತದವರು ಅಂತ ಅನ್ಕೊಂಡಿದೀನಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಅದು ಹಾಗಲ್ಲ ಭೂಮಿ ಅಂತ ಅಜಿತ್ ಹೇಳಕ್ ಹೋಗ್ತಾನೆ. ನೋಡಿ, ನಚ್ಚಿನ ನನ್ ತಮ್ಮ ಅಂತ ಅನ್ಕೊಂಡಿದೀನಿ, ಅವನನ್ನ ನಾನು ನೋವಿಂದ ಆಚೆ ತರೋದಿಕ್ಕೆ ನಾನ್ ಮಾಡಿರೋ ಪ್ರಯತ್ನಕ್ಕೆ ನೀನ್ ನನ್ಗೆ ಟ್ರೀಟ್ ಕೊಡ್ಬೇಕಾ? ಏನು ಬೇಡ ಅಂತ ಭೂಮಿ ಹೇಳ್ಬೇಕಾದ್ರೆ, ಏಯ್ ಪಟ 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 ಅಂತ ಮಾತಾಡ್ತಾನೆ ಇರ್ತೀಯಾ, ಇನ್ನೊಬ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋದೇ ಇಲ್ವಾ? ನಿಮ್ಮ ತಾಯಿನ ನಮ್ಮನೇಲಿ ಒಬ್ರು ಅಂತ ಹೇಳಿ ಅವ್ರನ್ನ ನಮ್ಮನೆಗೆ ಕರ್ಕೊಂಡ್ ಬಂದಿದ್ದಕ್ಕೆ ನೀನ್ ನನ್ಗೆ ಟ್ರೀಟ್ ಕೊಟ್ಟೆ, ಇವತ್ತು ನಚ್ಚಿಗೆ ಒಳ್ಳೇದ್ ಮಾಡ್ದೆ ಅಂತ ನಾನ್ ನಿನ್ಗೆ ಟ್ರೀಟ್ ಕೊಡಕ್ ಹೋದ್ರೆ ಅದನ್ನ ನೀನು ತಪ್ಪು ಅಂತ ಹೇಳಕ್ ಹೋದ್ರೆ ಅವತ್ತು ನೀನ್ ಮಾಡಿದ್ದು ತಪ್ಪೇ ಅಲ್ವಾ ಅಂತ ಅಜಿತ್ ಹೇಳ್ತಾನೆ. ಸರಿ ಯಾವಾಗ ಹೋಗೋಣ ಅಂತ ಭೂಮಿ ಹೇಳಿದಾಗ ಅದನ್ನ ಕೇಳಿ ಅಜಿತ್ಗೆ ಖುಷಿ ಆಗತ್ತೆ. ಇವತ್ ಸಂಜೆನೆ ಕೆಲ್ಸದಿಂದ ಬರ್ತಿದ್ದಂಗೆ ರೆಡಿಯಾಗು ಹೊರಡೋಣ ಅಂತ ಅಜಿತ್ ಹೇಳ್ದಾಗ ಸರಿ ಅಂತ ಭೂಮಿ ಒಪ್ಕೋತಾಳೆ. ಭೂಮಿನ ಊಟ ಕರ್ಕೊಂಡೋಗಿ ಇವತ್ ಹೇಗಾದ್ರೂ ಮಾಡಿ ನನ್ ಮನ್ಸಲ್ಲಿರೋ ಪ್ರೀತಿನ ಭೂಮಿ ಹತ್ರ ಹೇಳ್ಕೊಬಿಡ್ಬೇಕು. ದೇವ್ರ ದಯದಿಂದ ಅವಳೇನಾದ್ರೂ ಒಪ್ಕೊಂಡಿದ್ ನಿಜ ಆಯ್ತು ಅಂದ್ರೆ ವಾಪಸ್ ಬರ್ತಿದ್ದಂಗೆ ಈ ಮದ್ವೆ ಕಾಂಟ್ರಾಕ್ಟ್ ಪೇಪರ್ಸ್ ನ ಹರ್ದು ಬಿಸಾಕಿ ಜೀವನ ಪೂರ್ತಿ ಈ ಬಾಯಿ ಬಡ್ಕಿನ ಹೆಂಡತಿಯಾಗಿ ಪಡಿಬೇಕು ಅಂತ ಅಜಿತ್ ತನ್ನ ಮನ್ಸಲ್ಲೇ ಅನ್ಕೊಂಡು ಖುಷಿ ಪಡ್ತಿರ್ತಾನೆ. ಈ ಕಡೆ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಸತ್ಯಣ್ಣಂಗೆ ತಾನ್ ಮಾಡಿರೋ ಪ್ಲಾನ್ ನ ಅಜಿತ್ ಹೇಳ್ತಾನೆ. ಅದನ್ನ ಕೇಳಿ ಸತ್ಯಣ್ಣಂಗೆ ಖುಷಿ ಆಗತ್ತೆ. ಅಬ್ಬಬ್ಬಬ್ಬಬ್ಬಬ್ಬಾ ಆನಂದ ಪರಮಾನಂದ ಆಗೋಯ್ತು ಅಂತ ಅಜಿತ್ನ ಸತ್ಯಣ್ಣ ತಪ್ಕೊಂಡು ಅಂತೂ ಇಂತೂ ನನ್ನ ತಂಗಿನ ಹೊರಗಡೆ ಕರ್ಕೊಂಡೋಗೋದಕ್ಕೆ ಒಪ್ಕೊಂಡಿದ್ಯಾ, ಶಬಾಷ್ ಮಂಡ್ಯದ ಗಂಡು. ಹೇಳಪ್ಪ, ಯಾವ್ಯಾವ ದೇಶಕ್ಕೆ ಪ್ರದೇಶಕ್ಕೆ ವಾತಾವರಣಕ್ಕೆ ಹೋಗ್ತಿದ್ದೀರಿ ಅಂತ ನಾನು ಕೇಳಿಸ್ಕೋತೀನಿ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ನಿಮ್ಗ್ಯಾಕ್ ಅವೆಲ್ಲ, ಚಿಕ್ಕೋರ್ ತರ ಇರ್ಬೇಕು, ದೊಡ್ಡೋರ್ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಂತ ಅಜಿತ್ ಹೇಳ್ಬೇಕಾದ್ರೆ, ಚಿಕ್ಕೋರಾಗಿರ್ಬೇಕು ದೊಡ್ಡವರಾಗಿರ್ಬೇಕು ಅಂತ ಹೇಳ್ತಿದ್ಯಾ? ಒಂದ್ ಕತೆ ಹೇಳ್ತೀನಿ ಕೇಳಪ್ಪ. ಅವನ್ ಯಾವನೋ ಒಬ್ಬ ನದಿ ದಾಟದ್ಮೇಲೆ ಅಂಬಿಗನ್ನೇ ಮರ್ತ್ಬಿಟ್ನಂತೆ. ಹಂಗಾಯ್ತಪ್ಪ ನಿನ್ ಕತೆ. ನೋಡು, ನದಿ ಅನ್ನೋ ಮನಸ್ಥಿತಿಲಿ ನಾನು ದೋಣಿ ಇದ್ದಂಗೆ, ನಾನ್ ಹುಟ್ಟ ಹಾಕಿದ್ಮೇಲೆನೆ ನೀನ್ ಮುಂದೆ ಹೋಗ್ಬೇಕು. ಆದ್ರೆ ನಿಮ್ಮಿಬ್ರ ದೋಣಿ ಈಗಾಗ್ಲೇ ಮಧ್ಯದಲ್ಲಿ ನಿಂತ್ಕೊಂಡಿದೆ. ಅದಕ್ಕೆ ನನ್ನ ಸಹಾಯ ಬೇಕು. ಹೇಳು, ಯಾವ ರೀತಿ ಸಹಾಯ ಬೇಕು, ನಾನ್ ಮಾಡ್ತೀನಿ, ಹೇಳೋ, ಎಲ್ ಹೋಗ್ತಿದ್ಯಾ ಅಂತ ಸತ್ಯಣ್ಣ ಎಕ್ಸೈಟ್ಮೆಂಟ್ ಅಲ್ಲಿ ಕೇಳ್ಬೇಕಾದ್ರೆ, ಈಗ ನಾನು ಏನು ಹೇಳೋದಿಲ್ಲ, ಒಂದ್ ಕೆಲ್ಸ ಮಾಡೋಣ, ಭೂಮಿಗೆ ಏನ್ ಇಷ್ಟ, ಯಾವ ಜಾಗ ಇಷ್ಟ, ಏನ್ ತಿಂಡಿ ಇಷ್ಟ ಅಂತ ಅವಳ ಬಾಯಲ್ಲೇ ತಿಳ್ಕೊಳ್ಳೋಣ. ಅದೆಲ್ಲ ತಿಳ್ಕೊಂಡು ಅದಾದ್ಮೇಲೆ ನಾವು ಒಂದ್ ಮಾಸ್ಟರ್ ಪ್ಲಾನ್ ಮಾಡೋಣ.
ಆಕ್ಚುಲಿ ಭೂಮಿಗೆ ಏನ್ ಖುಷಿ ಕೊಡುತ್ತೆ ಅನ್ನೋದನ್ನ ತಿಳ್ಕೊಂಡು ಅದನ್ನೆಲ್ಲ ಅಳ್ಕೊಟ್ರೆ ನಾನ್ ಪ್ರೀತಿ ಹೇಳ್ಕೊಳ್ಳೋದಕ್ಕೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ದಂಗ ಆಗತ್ತೆ. ಭೂಮಿನಿ ಕೇಳ್ಬಿಡೋಣವಾ ಅಂತ ಅಜಿತ್ ಹೇಳ್ತಾ ಭೂಮಿಗೆ ಕಾಲ್ ಮಾಡ್ತಾನೆ. ಭೂಮಿ ಕಾಲ್ ರಿಸೀವ್ ಮಾಡಿ ಹೇಳಿ ಸಾಹೇಬ್ರೆ ಅಂತ ಹೇಳಿದಾಗ ಸ್ವಲ್ಪ ಕ್ಯಾಬಿನ್ ಹತ್ರ ಬಾ ಅಂತ ಅಜಿತ್ ಹೇಳ್ತಾನೆ. ಸರಿ ಬಂದೆ ಅಂತ ಭೂಮಿ ಕಾಲ್ ಕಟ್ ಮಾಡಿ, ಭೂಮಿ ಸ್ವಲ್ಪ ಚೇಂಬರ್ಗ್ ಬರ್ತೀಯಾ ಅಂತೆ. ಏನೋ ಆ ಚೇಂಬರ್ಗ್ ಹೋಗ್ಬಿಟ್ಟು ಅವ್ರ ಮುಂದೆ ಡ್ಯಾನ್ಸ್ ಆಡ್ಬೇಕಾ ನಾನು ಅಂತ ಭೂಮಿ ಗೊಣಗ್ತಿರ್ತಾಳೆ. ಅಲ್ಲ, ಕರೆಕ್ಟ್ ಆಗಿ ಭೂಮಿ ಒಂದೆರಡು ಟೀ ತಗೊಂಡ್ಬಾ ಅಂತ ಹೇಳೋದಕ್ಕಾಗೋದಿಲ್ವಾ? ಅದನ್ನ ಅರ್ಥ ಮಾಡ್ಕೊಂಡು ನಾನೇ ತಗೊಂಡೋಗ್ಬೇಕು. ಸಿಡಕ್ ಮೂತಿ ಸಿದ್ದಪ್ಪ ಅಂತ ಭೂಮಿ ಮೂತಿ ತಿರುಗಿಸ್ಕೊಂಡು ಟೀನ ತಗೊಂಡೋಗ್ತಾಳೆ. ಈ ಕಡೆ ನಚ್ಚಿ ಹಾಸ್ಪಿಟಲ್ಗೆ ಅಂತ ಹೋಗ್ಬೇಕಾದ್ರೆ ಸಂಗೀತ ಅವರು ನಚ್ಚಿ ಹತ್ರ ಬಂದು, ನಚ್ಚಿ ನಿಧಾನಕ್ಕೆ ಗಾಡಿ ಓಡಿಸು, ತುಂಬಾ ಸ್ಪೀಡಾಗಿ ಓಡಿಸ್ಬೇಡ, ಆಮೇಲೆ ನೀನ್ ಲಂಚ್ ಎಲ್ಲ ರೆಡಿ ಮಾಡಿ ಕಾರಲ್ಲಿ ಇಟ್ಟಿದೀನಿ, ಹಸುವಾದ್ರೆ ತಿನ್ಬೇಕು, ಆಮೇಲೆ ಕೆಲ್ಸ ಟೆನ್ಷನ್ ಅಂತ ಹೇಳಿ ಎಲ್ಲ ಮರ್ತ್ ಬಿಡ್ಬೇಡ ಅಂತ ಎಲ್ಲ ಹೇಳ್ಬೇಕಾದ್ರೆ, ಅಯ್ಯೋ ಮದರ್ ಇಂಡಿಯಾ, ಆಯ್ತು ಆಯ್ತು ಎಲ್ಲನೂ ಆಯ್ತು, ಅರ್ಥ ಆಯ್ತು, ಬಾಯ್ ಪಾಪ್ಸಿ, ಬಾಯ್ ಮದರ್ ಇಂಡಿಯಾ, ಬಾಯ್ ದೇವಯಾನಿ ಅತ್ತೆ ಅಂತ ಹೇಳಿ ನಚ್ಚಿ ಅಲ್ಲಿಂದ ಹೊರಡ್ತಾನೆ. ಸಂಗೀತ ನಮ್ ನಚ್ಚಿ ಆ ಹುಡುಗಿನ ಮರ್ತು ಜಾಲಿಯಾಗಿದ್ದಾನೆ, ಖುಷಿಯಾಗಿದ್ದಾನೆ ಅಂತ ರಾಮನಾರಾಯಣ್ ಹೇಳ್ಬೇಕಾದ್ರೆ, ಹೌದು ರೀ, ನನ್ ಮಗ ಮೊದ್ಲಿನ ತರಾನೇ ಖುಷಿಯಾಗಿದ್ದಾನೆ. ಇದಕ್ಕೆಲ್ಲ ಯಾರ್ ಕಾರಣ ಹೇಳಿ? ನನ್ ಸೊಸೆ ಭೂಮಿ ಕಾರಣ. ನಿಮ್ಗೇನಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋದಿದ್ರೆ ನಮ್ ಭೂಮಿಗೆ ಹೇಳ್ಬೇಕು, ಸರಿನಾ ಅಂತ ಸಂಗೀತ ಅವ್ರು ಹೇಳಿದಾಗ, ಆಯ್ತಾಯ್ತು, ನಿನಗೆ ನಿನ್ ಸೊಸೆನ ಗುಣಗಾನ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು, 3 ಹೊತ್ತು ಅದನ್ನೇ ಮಾಡ್ಕೊಂಡಿರ್ತೀಯ ಅಂತ ರಾಮನಾರಾಯಣ್ ರೇಗಿಸ್ತಿರ್ತಾರೆ. ಮತ್ತೆ ನನ್ ಸೊಸೆ ಯಾವ್ದ್ರಲ್ಲಿ ಕಮ್ಮಿ ಇದ್ದಾಳೆ ಹೇಳಿ? ರೀ, ಪ್ರತಿಯೊಂದು ಹೆಣ್ಣು ತನ್ನ ಮನೆಗೆ ಸೊಸೆಯಾಗಿರ್ಬೇಕು ಅಂತ ಹೇಗ್ ಅನ್ಕೊಂಡಿರ್ತಾಳೋ, ತಾನ್ ಇಲ್ದೆ ಹೋದಾಗ ತನ್ ಮಕ್ಳನ್ನ ತಾಯಿಯಾಗಿರ್ಬೇಕು, ಅಕ್ಕ ತಂಗಿ ಸ್ಥಾನನ ಅವಳೇ ತುಂಬೇಕು ಅಂತ ಎಲ್ಲಾ ತಾಯಂದ್ರು ಬಯಸ್ತಾರೆ. ಅದ್ರಲ್ಲಿ ನಮ್ ಭೂಮಿ ಎತ್ತಿದ ಕೈ ಗೊತ್ತಾ? ನಾನ್ ಯಾವಾಗ್ಲೂ ಆ ದೇವ್ರ ಹತ್ರ ಬೇಡ್ಕೋತೀನಿ, ನನ್ ಸೊಸೆನ ಯಾವಾಗ್ಲೂ ಹೀಗೆ ಚೆನ್ನಾಗಿಟ್ಟಿರಪ್ಪ ಅಂತ. ಅಕಸ್ಮಾತ್ ಮುಂದಿನ ಜನ್ಮ ಅಂತ ಏನಾದ್ರೂ ಇದ್ರೆ ನಮ್ ಭೂಮಿ ಮನಸ್ವಿನಿ ತರ ಇದೇ ಮನೆ ಮಗಳಾಗಿ ಹುಟ್ಬೇಕು, ಆಗ್ಲೂ ಅಷ್ಟೇ ಅಜಿತಿನ್ ಹೆಂಡತಿಯಾಗೆ ಬರ್ಬೇಕು ಅನ್ನೋದು ನನ್ನ ಆಸೆ ರೀ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಸರಿ ಆಯ್ತು, ನಾನ್ ಕೆಲ್ಸ ನೋಡ್ಕೋತೀನಿ ಅಂತ ರಾಮನಾರಾಯಣ್ ಅಲ್ಲಿಂದ ಹೊರಡ್ತಾನೆ. ಇದನ್ನೆಲ್ಲ ದೇವಯಾನಿ ಕೇಳಿಸ್ಕೊಂಡು ಕೋಪದಿಂದ ಸಂಗೀತನ್ನೇ ಗುರಾಯಿಸ್ತಿರ್ತಾಳೆ. ಈ ಕಡೆ ಭೂಮಿ ಸತ್ಯಣ್ಣಂಗೆ ಮತ್ತೆ ಅಜಿತ್ಗೆ ಟೀನ ತಗೊಂಡ್ ಬರ್ತಾಳೆ. ಶುಭೋದಯ ಸತ್ಯಣ್ಣ ಅಂತ ಭೂಮಿ ಹೇಳಿದಾಗ, ಶುಭೋದಯಂ ಅಂತ ಸತ್ಯಣ್ಣ ಹೇಳ್ತಾರೆ. ನಿಮ್ ಫ್ರೆಂಡ್ಗೆ ಹೆಂಡತಿ ಹತ್ರ ಹೇಗ್ ಮಾತಾಡೋದು ಅಂತ ಸ್ವಲ್ಪ ಹೇಳ್ಕೊಡಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಸತ್ಯಣ್ಣ ಮತ್ತೆ ಅಜಿತ್ ಇಬ್ರು ಆಶ್ಚರ್ಯದಿಂದ ಭೂಮಿನೇ ನೋಡ್ತಿರ್ತಾರೆ. ಟೀ ಬೇಕೋ ಭೂಮಿ ಅಂತ ಕೇಳದ್ ಬಿಟ್ಬಿಟ್ಟು ಸ್ವಲ್ಪ ಬಂದ್ ಹೋಗು ಅಂತ ಹೇಳ್ತಿದ್ದಾರೆ ಅಂತ ಭೂಮಿ ಹೇಳಿದಾಗ, ಓ ಮೈ ಗಾಡ್ ಅಂತ ಸತ್ಯಣ್ಣ ಆಶ್ಚರ್ಯದಿಂದ ಕೇಳ್ತಾರೆ. ಆಗ ಭೂಮಿ ಟೀನ ಇಟ್ಟು ಅಲ್ಲಿಂದ ಹೊರಡ್ಬೇಕಾದ್ರೆ, ನಿಂತ್ಕೋ ಡಾರ್ಲಿಂಗ್ ಅಂತ ಅಜಿತ್ ಕರೀತಾನೆ. ಆಗ ಸತ್ಯಣ್ಣ ಕುಡಿತಿರೋ ಟೀನ ಚೆಲ್ಕೊಂಡ್ಬಿಡ್ತಾರೆ. ಭೂಮಿ ಆಶ್ಚರ್ಯದಿಂದ, ಏನ್ ಹೇಳಿದ್ರಿ ನೀವು ಅಂತ ಕೇಳ್ದಾಗ, ಸ್ವಲ್ಪ ಕುತ್ಕೋ, ನಿನ್ ಹತ್ರ ಮಾತಾಡ್ಬೇಕು ಅಂತ ಅಜಿತ್ ಹೇಳ್ತಾನೆ. ಇದೆಲ್ಲ ಸಾಹೇಬ್ರೆ, ಇದಕ್ಕೂ ಮುಂಚೆ ಬೇರೆ ಏನೋ ಹೇಳ್ದಾಗಿತ್ತು ಅಂತ ಭೂಮಿ ಹೇಳ್ದಾಗ, ಏನು ಅಂತ ಅಜಿತ್ ಕೇಳ್ತಾನೆ. ಏನೋ ಡಾರ್ಲಿಂಗ್ ಅಂದಂಗಿತ್ತು ಅಂತ ಭೂಮಿ ಕೇಳ್ದಾಗ ಸತ್ಯಣ್ಣ ತಲೆ ಆಡಿಸ್ತಿರ್ತಾರೆ. ಹೌದಾ ಅಂತ ಅಜಿತ್ ಹೇಳ್ದಾಗ, ಹೌದು ಅಂತ ಭೂಮಿ ಹೇಳ್ತಾಳೆ. ನೆನ್ಪಾಗ್ತಿಲ್ವಲ್ಲ ಅಂದ್ರ ತಪ್ಪೇನೋ ಅಂತ ಅಜಿತ್ ಕೇಳ್ದಾಗ, ಅದನ್ನ ಕೇಳಿ ಭೂಮಿಗೆ ಶಾಕ್ ಆಗತ್ತೆ. ತಪ್ಪೇನುನಾ? ತುಂಬಾ ದೊಡ್ಡ ತಪ್ಪು. ಯಾಕೆ ನಿಮಗ್ ಗೊತ್ತಿಲ್ವಾ ಸಾಹೇಬ್ರೆ? ಮನೆಯವ್ರ ಮುಂದೆ ಮಾತ್ರ ನಾನ್ ನಿಮ್ಗೆ ಪರ್ಮಿಷನ್ ಕೊಟ್ಟಿರೋದು ಆ ರೀತಿ ಎಲ್ಲ ಕರೆಯೋದಿಕ್ಕೆ. ಈ ರೀತಿ ನಾವಿಬ್ರೇ ಇದ್ದಾಗ ಚಿನ್ನ, ಮುದ್ದು, ಡಾರ್ಲಿಂಗ್ ಅಂತ ಎಲ್ಲ ಕರೆಯೋದಿಕ್ಕೆ ನಾನು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಸತ್ಯಣ್ಣ ಅಂತ ಭೂಮಿ ಹೇಳ್ಬೇಕಾದ್ರೆ, ನಾನೇನ ಹೇಳ್ತೀನಮ್ಮ, ಆದ್ರೆ ಇಂಥ ಹುಡುಗಿಗೆ ಇಂಥ ಹುಡುಗ ಹೇಗ್ ಪ್ರೇಮ ನಿವೇದನೆ ಮಾಡ್ತಾನೋ ಯಾವನು ಗೊತ್ತು ಅಂತ ಸತ್ಯಣ್ಣ ಒಳಗಡೆನೆ ಗೊಣಗ್ತಾ ಇರ್ತಾರೆ. ಏ ಸತ್ಯಣ್ಣ, ಏನ್ ಒಳ್ಳೆ ಈ ಕಾಲಿ ಲೋಟಕ್ಕೆ ಕಲ್ಲಾಕ್ಬಿಟ್ಟು ಲೊಳ ಲೊಳ ಅನ್ಸ್ದಂಗೆ ಲೊಳ ಲೊಳ ಅಂತಿದ್ದೀರಲ್ಲ ಅಂತ ಭೂಮಿ ಕೇಳ್ಬೇಕಾದ್ರೆ, ಎಲ್ಲದಕ್ಕೂ ಆರ್ಗ್ಯೂ ಮಾಡ್ಬೇಡ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಕುತ್ಕೋ ಅಂತ ಅಜಿತ್ ಹೇಳ್ದಾಗ, ಸಾಹೇಬ್ರೆ ನೀವು ಹುಷಾರಾಗಿದ್ದೀರಾ ಅಂತ ಭೂಮಿ ಕೇಳ್ಬೇಕಾದ್ರೆ, ಭೂಮಿ ಅಜಿತ ಅಷ್ಟೊಂದು ಪ್ರೀತಿಯಿಂದ ಅಪರೂಪಕ್ಕೆ ಕರೀತಿದ್ದಾನೆ, ಬಂದು ನೀನು ಸುಮ್ನೆ ಕುತ್ಕೊಳ್ಳೋದಲ್ವಾ ಅಂತ ಸತ್ಯಣ್ಣ ಹೇಳ್ತಾರೆ. ಅದ್ ಹಾಗಲ್ಲ ಸತ್ಯಣ್ಣ, ನಾನು ಇವ್ರನ್ನ ಪರಿಚಯ ಆದಾಗಿಂದ ನೋಡ್ತಾ ಇದ್ದೀನಿ. ಅವ್ರ ಮಂದಿನಕ್ಕೂ ನನ್ನನ್ನ ಮರ್ಯಾದೆ ಕೊಟ್ಟು ಕುತ್ಕೋ ಭೂಮಿ ಮಾತಾಡ್ಬೇಕು ಅಂತ ಹೇಳೇ ಇಲ್ಲ. ಯಾವಾಗ ನೋಡಿದ್ರು ಏ ಭೂಮಿ, ಏಯ್ ಮೆಂಟಲ್, ಎಡವಾಟ್ ನೋಡಿ, ಬರೀ ಇದೇ ತರನೇ ಕರಿತಿರ್ತಾರೆ. ಇಷ್ಟು ಲಕ್ಷಣವಾಗಿ
ಬಾ ಕುತ್ಕೋ ಮಾತಾಡ್ಬೇಕು ಅಂತ ಕರೆದ್ರಲ್ಲ, ಅದಕ್ಕೆ ನನ್ಗೆ ಕನ್ಫ್ಯೂಸ್ ಆಗೋಯ್ತು ಅಷ್ಟೇ ಅಂತ ಭೂಮಿ ಹೇಳ್ಬೇಕಾದ್ರೆ ಹೌದು ಹೌದು ಅಂತ ಸತ್ಯಣ್ಣ ಹೇಳ್ತಿರ್ತಾರೆ. ಸರಿ ಆಯ್ತು, ನಿಂತ್ಕೊಂಡೆ ಕೇಳಿಸ್ಕೊ, ನಿನ್ಗೆ ತಿನ್ನೋದ್ರಲ್ಲಿ ಏನೇನ್ ಇಷ್ಟ ಅಂತ ಅಜಿತ್ ಕೇಳ್ದಾಗ ನನ್ಗೆ ಪಾನಿಪುರಿ ಅಂದ್ರೆ ಇಷ್ಟ, ಕೊಡಿಸ್ತೀರಾ ಅಂತ ಭೂಮಿ ಕೇಳ್ತಾಳೆ. ಏಯ್, ನಾನ್ ಇದನ್ನೆಲ್ಲ ಕೇಳಿದ್ದು ಹೊಟ್ಟೆ ತುಂಬಾ ತಿನ್ನೋದಿಕ್ಕೆ ಏನ್ ತಿಂತ್ಯಾ ಅಂತ ಕೇಳಿದ್ದು ಅಂತ ಅಜಿತ್ ಹೇಳ್ಬೇಕಾದ್ರೆ ನಾನು ಹೊಟ್ಟೆ ತುಂಬಾನೇ ಪಾನಿಪುರಿ ತಿಂತೀನಿ ಸಾಹೇಬ್ರೆ, ಕೊಡ್ಸಿ ಅಂತ ಭೂಮಿ ಹೇಳ್ತಾಳೆ. ಅದನ್ನ ಕೇಳಿ ಸತ್ಯಣ್ಣ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ನೋಡಿ ಸಾಹೇಬ್ರೆ, ನನ್ಗೆ ಊಟದ ಬದ್ಲು ಬರೀ ಪಾನಿಪುರಿನೇ ಕೊಟ್ರೆ ಹೊಟ್ಟೆ ತುಂಬಾ ಅದನ್ನೇ ತಿಂದ್ಬಿಡ್ತೀನಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಹೊಟ್ಟೆ ತುಂಬಾ ತಿಂದ್ರೆ ನಿನ್ಗೆ ಹೆಲ್ತ್ ಅಪ್ಸೆಟ್ ಆಗೋದಿಲ್ವಾ ಅಂತ ಅಜಿತ್ ಕೇಳ್ಬೇಕಾದ್ರೆ ಇಲ್ಲ ಅಂತ ಭೂಮಿ ತಲೆ ಆಡಿಸ್ತಾಳೆ. ನೋಡಿ ಸಾಹೇಬ್ರೆ, ನನಗೆ ಆ ಪಾನಿಪುರಿನೇ ಔಷಧಿ. ಆಯ್ತು, ನೀವ್ ಯಾಕೆ ಇದನ್ನೆಲ್ಲ ಕೇಳ್ತಿದ್ದೀರಾ ಅಂತ ಭೂಮಿ ಕೇಳ್ಬೇಕಾದ್ರೆ ಏನಿಲ್ಲ, ಸಂಜೆ ಏನೋ ನೀವಿಬ್ರು ಊಟಕ್ಕೆ ಹೋಗ್ತಿದ್ದೀರಂತಲ್ಲಪ್ಪ ಹೊರಗಡೆ, ಅದಕ್ಕೇನೆ ಅಂತ ಸತ್ಯಣ್ಣ ಹೇಳ್ದಾಗ ಭೂಮಿ ಆಶ್ಚರ್ಯದಿಂದ ಅಜಿತ್ನೇ ನೋಡ್ತಿರ್ತಾಳೆ. ಅಜಿತ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ದೆ ಸುಮ್ನೆ ಹಾಗೆ ಒದ್ದಾಡ್ತಿರ್ತಾನೆ. ಈ ಕಡೆ ಸಂಗೀತ ಅವರು ಭೂಮಿಗೋಸ್ಕರ ಅಂತ ಬೆಳದಿಂಗಳಲ್ಲಿ ಊಟ ಮಾಡೋದಿಕ್ಕೆ ಅರೇಂಜ್ ಮಾಡಿರ್ತಾರೆ. ಇದನ್ನ ಭೂಮಿ ಹತ್ರ ಬಂದ್ಮೇಲೆ ಹೇಳೋಣ ಅಂತ ಅನ್ಬಿಟ್ಟು ಮನೆಯವ್ರೆಲ್ರು ಸೇರಿ ಮಾತಾಡ್ತಾ ಇರ್ಬೇಕಾದ್ರೆ ಇದನ್ನ ಭೂಮಿ ಕೇಳಿಸ್ಕೊತಾಳೆ. ಅಜಿತ್ ಹೇಳ್ದಂಗೆ ನಾವಿಬ್ರು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳೋಣ ಅಂತ ಅನ್ಕೊಂಡಿರೋ ಭೂಮಿ ಹಾಗೆ ಸುಮ್ನಾಗ್ಬಿಡ್ತಾಳೆ. ಆಗ ಅಜಿತ್ ಭೂಮಿನ ಹೊರಗಡೆ ಕರೆದು, ಅಲ್ಲ ನೀನ್ ಹೋಗಿ ಅಮ್ಮನ ಹತ್ರ ಆಚೆ ಹೋಗ್ತಾ ಇದೀವಿ ಊಟಕ್ಕೆ ಅಂತ ಹೇಳಕ್ ಆಗೋದಿಲ್ವಾ ಅಂತ ಭೂಮಿ ಕೇಳಿದಾಗ, ಸಾಹೇಬ್ರೆ ನೀವೇ ನೋಡಿದ್ರಲ್ಲ, ನಾವು ಒಳಗಡೆ ಹೋಗೋಷ್ಟಲ್ಲೇನೆ ಅವರು ಬೆಳದಿಂಗ್ಳ ರಾತ್ರಿಲಿ ಊಟ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ರು. ಅಂತ ಸಮಯದಲ್ಲಿ ನಾನ್ ಹೋಗಿ ನಾನು ಸಾಹೇಬ್ರೆ ಇಬ್ರು ಹೊರಗಡೆ ಊಟಕ್ಕೆ ಹೋಗ್ತಾ ಇದೀನಿ ಅಂದ್ರೆ ಅವ್ರಿಗೆ ಬೇಜಾರಾಗೋದಿಲ್ವಾ ಅಂತ ಭೂಮಿ ಹೇಳ್ಬೇಕಾದ್ರೆ, ನೋಡು ನಿನ್ಗೆ 10 ನಿಮಿಷ ಟೈಮ್ ಕೊಡ್ತಾ ಇದೀನಿ, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಅಷ್ಟರಲ್ಲಿ ಮನೆಯವ್ರ ಹತ್ರ ನೀನ್ ಏನ್ ಹೇಳ್ತೀಯೋ ನನಗದೆಲ್ಲ ಬೇಕಾಗಿಲ್ಲ, ಕಂಪ್ಲೀಟ್ ರೆಡಿ ಆಗಿ ಇನ್ 10 ನಿಮಿಷದಲ್ಲಿ ನೀನು ನನ್ ಜೊತೆ ಆಚೆಗೆ ಬರ್ಬೇಕು ಅಂತ ಭೂಮಿಗೆ ಅಜಿತ್ ಹೇಳ್ಬೇಕಾದ್ರೆ ಇದನ್ನೆಲ್ಲ ಮರೆಲ್ ನಿಂತ್ಕೊಂಡು ದೇವಯಾನಿ ಕೇಳಿಸ್ಕೊತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.